ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಆಲ್ರೆಡಿ ನಿಮಗೆ ತಿಳಿದೇ ಇದೆ, ನಾವು ಕರ್ನಾಟಕ ರಿಯಲ್ ಹೀರೋಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದೀವಿ. ಪ್ರತಿಯೊಬ್ರು ಇವತ್ತೇನಾಗಿದೆ ಅಂತಂದ್ರೆ ಅವ್ರದೇ ಆದಂತ ಲೈಫ್, ಅವ್ರದೇ ಆದಂತ ಟೆನ್ಷನ್, ಅವ್ರದೇ ಆದಂತ ಕೆಲ್ಸದಲ್ಲಿ ಮುಳುಗೋಗಿ ಸಮಾಜದ ಕಡೆ ಗಮನನೇ ಕೊಡ್ತಾ ಇಲ್ಲ. ಆದ್ರೆ ಕೆಲವೊಬ್ರು ಅವ್ರದ್ದು ಎಷ್ಟೇ ಟೆನ್ಷನ್ ಇರ್ಲಿ, ಏನೇ ಮಾಡ್ತಿದ್ರು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ನಂದೊಂದು ಕಾಂಟ್ರಿಬ್ಯೂಟ್ ಇರ್ಬೇಕು ಅಂತ ಅಂದ್ಬಿಟ್ಟು ಹಲವಾರು ಜನ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಒಂದು ಎಲ್ಲೋ ಎಲೆಮರೆ ಕಾಯಾಗಿ ಕೆಲಸ ಮಾಡ್ತಿದ್ದಾರೆ. ಅಂತವ್ರನ್ನ ಬೆಳಕಿಗೆ ತರುವಂತ ಕಾರ್ಯಕ್ರಮನೇ ಈ ಕರ್ನಾಟಕ ರಿಯಲ್ ಹೀರೋಸ್. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ವೀಕ್ಷಕರು ನೋಡ್ತಿದ್ದೀರೋ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಹಲವಾರು ಗಣ್ಯ ವ್ಯಕ್ತಿಗಳನ್ನ ನಾವಿಲ್ಲಿ ಪರಿಚಯ ಮಾಡಿಸ್ತೀವಿ. ಸೊ ಅವರಿಂದ ಹಲವಾರು ಸ್ಟೂಡೆಂಟ್ಸ್ ಇನ್ಸ್ಪೈರ್ ಆಗ್ತಾರೆ, ಹಲವಾರು ಬಿಸ್ನೆಸ್ ಪರ್ಸನ್ಸ್ ಇನ್ಸ್ಪೈರ್ ಆಗ್ತಾರೆ. ಪ್ರತಿಯೊಬ್ರು ಇನ್ಸ್ಪೈರ್ ಆಗಿ ನಾನು ಏನೋ ಮಾಡ್ಬೇಕು ಅನ್ನುವಂತ ಒಳ್ಳೆ ಕಾರ್ಯಕ್ರಮ ಪ್ರತಿಯೊಬ್ಬರಲ್ಲೂ ಬಂದೇ ಬರುತ್ತೆ. ಅದು ನಿಜ ಆಗ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ ಸಪೋರ್ಟ್ ಇರ್ಲೇಬೇಕು. ಇವತ್ತು ಅದೇ ತರ ಫಸ್ಟ್ ಗೆಸ್ಟ್ ನಾವು ಪರಿಚಯ ಮಾಡಿಸ್ತಾ ಇದೀವಿ. ಅವ್ರ ಹೆಸರು ಬಂದ್ಬಿಟ್ಟು ನೀವು ಆಲ್ರೆಡಿ ಕೆಲವರೆಲ್ಲ ಕೇಳೇ ಇರ್ತೀರ. ಸೊ ಮಿಸ್ಟರ್ ಲಕ್ಕಿ ಸಂತೋಷ್ ಅಂತ ಅಂದ್ಬಿಟ್ಟು ಬನ್ನಿ ವೀಕ್ಷಕರೇ, ಅವ್ರ ಮಾತಲ್ಲೇ ಪ್ರತಿಯೊಂದು ವಿಷಯನೂ ತಿಳ್ಕೊಳ್ಳೋಣ. ಸೊ ಅವ್ರ ಮಾತಿಂದ ಎಷ್ಟು ಜನ ಇನ್ಸ್ಪೈರ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಅನಿಸ್ತು ಅಂತ ಅಂದ್ಬಿಟ್ಟು ನೀವು ಕೊನೆಯಲ್ಲಿ ತಿಳಿಸಿದ್ರಂತೆ. ಸೊ ನಮಸ್ತೆ ಸರ್. ನಮಸ್ತೆ. ಸೊ ಹಲವಾರು ಜನ ನಿಮ್ ಹೆಸರು ಮಾತ್ರ ಕೇಳಿದ್ದಾರೆ, ಇವತ್ತು ನಿಮ್ಮ ಫೇಸ್ ರಿವೀಲ್ ಆಗ್ತಾ ಇದೆ. ಸೊ ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್? ಏನಿದೆ, ಜನಕ್ಕೆ ನಾವು ಏನಾದ್ರು ಮಾಡಬೇಕು ಅಂತಾನೆ ಅನ್ಕೊಂಡಿದ್ವಿ. ಅದೇ ತರನೇ ನಡ್ಕೊತಾ ಇದ್ದೀವಿ. ಅದೇ ಸರ್, ನಾನು ಆಕ್ಚುಲಿ ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಪ್ರತಿಯೊಬ್ರು ಏನಂತಂದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಸೊ ಅವ್ರದೇ ಆದಂತ ಕೆಲ್ಸದಲ್ಲಿ ಆಗಿರ್ಬೋದು, ಬಿಸ್ನೆಸ್ ಟೆನ್ಷನ್ ಆಗಿರ್ಬೋದು, ಈ ರೀತಿ ಹಲವಾರು ಥಿಂಗ್ಸ್ ರೀಸನ್ಸ್ ಹೇಳ್ಬಿಟ್ಟು ಅವ್ರದೇ ಲೋಕದಲ್ಲಿ ಮುಳುಗೋಗಿರ್ತಾರೆ. ಸೊ ಸಮಾಜಕ್ಕೆ ಏನೋ ನಾನು ಅಡಿಷನಲ್ ಆಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾರಿಗೂ ಇರೋದೇ ಇಲ್ಲ. ಓಕೆ. ಸೊ ಆತರ ಇದ್ರೆ ನಿಮ್ಗೇನಕ್ಕೆ ಆತರ ಅನ್ನಿಸ್ತಾ ಇದೆ ಸರ್? ಒಂದು ಬದಲಾವಣೆ ತಗೊಂಡ್ಬರ್ಬೇಕು, ನಾನು ಒಂದು ಸೋಷಿಯಲ್ ಸರ್ವಿಸ್ ಅಲ್ಲಿ ತೊಡ್ಕೊಬೇಕು ಅಂತ ನಿಮ್ಗೆ ಏನಕ್ಕೆ ಅನ್ನಿಸ್ತಾ ಇದೆ? ಇದು ಏನಾಗಿದೆ ಅಂದ್ರೆ ಜನ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಮಕ್ಳು ಫೀಸ್ ಕಟ್ಬೇಕು, ಮತ್ತೆ ಹೆಂಡತಿನ ದುಡಿಬೇಕು ಅಂತ ಅಲ್ಲ, ಒಂದು ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಒಂದು ಬಿಸ್ನೆಸ್ ಅಲ್ಲಿ ಆದ್ರೂ ಅವ್ರಿಗೆ ಯಾವ ತರ ಬಿಸ್ನೆಸ್ ಗ್ರೋತ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಚೆನ್ನಾಗಿ ಆಳವಾಗಿ ತಿಳ್ಕೊಂಡು ಆವಾಗ ಮಾಡ್ತಾ ಇದ್ರೆ ಸಮಾಜಕ್ಕೂ ಟೈಮ್ ಕೊಡ್ಬೋದು. ಇವಾಗ ಒಂಥರ ಕೆಲ್ಸಕ್ಕೆ ಅಂತ ಇದಾದ್ರೆ ಬೆಳಗ್ಗೆ ಸಾಯಂಕಾಲ ತನಕ ಅಲ್ಲೇ ಇದಾಗುತ್ತೆ, ಅಲ್ಲೇ ಟೆನ್ಷನ್ ಇದು. ಅದೇ ತರನೇ ಅವ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಥಿಂಕಿಂಗ್ ಮಾಡ್ಕೊಂಡು ಸಮಾಜಕ್ಕೂ ಏನಾದ್ರು ಕೊಡ್ಬೇಕು ಅಂತ ಏನೈತೆ ಸರ್, ಒಂದ್ ಸೇವೆ ಅಂತ, ಒಂದ್ ಸ್ಮಾಲ್ ಸೇವೆ, 1 ದಿನ 2 ದಿನ ಅಂತ ಪಬ್ಲಿಕ್ ನಾವು ಸರ್ವಿಸ್ ಕೊಡ್ತೀವಿ ಅಂತಂದ್ರೆ, ಇವಾಗ ದುಡಿಯೋದ್ರಲ್ಲಿ ಒಂದ್ 10,000 ದುಡಿಯೋದ್ರಲ್ಲಿ ಒಂದ್ 2,000 2,000 ರುಪೀಸ್ ಸಮಾಜಕ್ಕೆ ನಾನು ಕೊಟ್ಟೆ ಕೊಡ್ತೀನಿ ಅಂತ ಮಾಡಿದ್ರೆ ದೇವ್ರು ಅವ್ರಿಗೆ 10ರಷ್ಟು ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ದೇವ್ರಿದೆ ಅಂತ ನಮ್ ಧರ್ಮದಲ್ಲಿ ನಾವು ಒಬ್ಬೇ ನಂಬ್ತೀವಿ. ಅದಕ್ಕೆ ಜನ ಸೇವೆನೇ ದೇವರ ಸೇವೆ ಅಂತಾರಲ್ಲ, ಅದೇ ತರನೇ ಮನುಷ್ಯ ಇಟ್ಕೊಂಡ್ ಮಾಡಿ ನಾನು ಅಂತಲ್ಲ, ಎಲ್ರೂ ಚೆನ್ನಾಗಿರ್ಬೇಕು, ಬಡತನನೇ ನಿರ್ಮೂಲನೆ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿರೋದು ನಮ್ಮ ಉದ್ದೇಶ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ಸರ್ ಅವ್ರದ್ದು ಬಾಲ್ಯ ಹೇಗಿತ್ತು, ಬಾಲ್ಯದಲ್ಲಿ ಅವರೆಲ್ಲ ಏನೆಲ್ಲ ಕಂಡ್ರು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹೇಳಿ ಸರ್, ನಿಮ್ಮ ಬಾಲ್ಯ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ಬೋದಾ? ನಮ್ ತಾಯಿ ಮನೇಲೆ ಇದ್ರು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಮ್ ತಂದೆ ಅದರಿಂದ ಬಿದ್ದಿ ಸ್ವಲ್ಪ ಯಾರೋ ಪೊಲಿಟಿಕ್ಸ್ ಇಂದ ಅವರು ರಾತ್ರಿ ಡೆತ್ ಆದ್ರು. ಅದಕ್ಕೆ ನಮ್ ತಾಯಿಯವರು ಮನೆಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಮಗುಗೆಲ್ಲ ಸ್ನಾನ ಮಾಡಿ ಚೆನ್ನಾಗಿ ಬೆಳೆಸಿದ್ರು. ಆಮೇಲೆ ಇನ್ನೊಂದು 2ನೇ ಫ್ಲೋರಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದೆ. ನೀವು ಮನೆ ಕಟ್ಟಬೇಕಾದ್ರೆ ಅಡ್ಡಾಡ್ಬೇಕಾದ್ರೆ ಅವಾಗ ಏನಾಯ್ತು ಅಂತ ಅಂದ್ರೆ ತುಂಬಾ ನಮ್ಗೆ ಹೇಳೇ ಇಲ್ಲ ಮನೇಲಿ. ಯಾಕಂದ್ರೆ ಮನೇಲಿ ತಾಯಿ ಒಬ್ರೆ, ಅದಕ್ಕೆ ಇದೆಲ್ಲ ಕಾಲು ಗೀಟಾದ್ರೆ ದುಡ್ಡೆಲ್ಲ ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ದೇನೆ ಆ ನೋವಲ್ಲೇ ಸ್ಕೂಲ್ಗೆ ನಾವು ಹೋಗಿ 2 days ಆದ್ಮೇಲೆ ತುಂಬಾ ಏಟಾಗಿ ಆಮೇಲೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ
ಅಲ್ಲಿ ಹಾಸ್ಪಿಟಲ್ ಅಂದ್ರೆ ಕಟ್ಟ ಬಿಟ್ಟಿದೀನಿ ಅಂತ ಅದೇ ಇದು ಇದೆಯಲ್ಲ ಅದು ಮಕ್ಕಳಿಗೆ ಅಂತ ಇಲ್ಲಿ ನೆಲಮಂಗಲದಲ್ಲಿ ಕಟ್ ಆಗ್ತದೆ ಅಷ್ಟು ಕಾಲ ಹತ್ರ ಫುಲ್ ಪ್ಯಾಚ್ ಹಾಕ್ಬಿಟ್ಟಿದ್ದಾರೆ. ₹1 ಕಾಯಿನ್ ಹಾಕ್ಬಿಟ್ಟು ಫುಲ್ಲು ಒಂದ್ ಕಡೆ ಫುಲ್ಲು ಬ್ಲಡ್ ಎಲ್ಲ ಲಾಕ್ ಆಗೋಯ್ತು, ಎದ್ ಕಟ್ಬಿಟ್ಟು ಬದುಕದೇ ಕಷ್ಟ ಅಂದ್ಬಿಟ್ಟು ಕರೆಕ್ಟ್ ರಾತ್ರಿ 12 ಗಂಟೆಲಿ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ನಮ್ಮನ್ನ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಬಾಯಿಗೆ ಬಂದಂಗ್ ಬೈದ್ಬಿಟ್ರು ನಮ್ಮ ತಾಯಿಯವ್ರಿಗೆಲ್ಲ, ನಮ್ಮ ಅಣ್ಣ ಅವ್ರಿಗೆಲ್ಲ. ಏನಮ್ಮ ಇನ್ನೊಂದು ಅರ್ಧ ಗಂಟೆ 1 ಅವರ್ ಆಗಿದ್ರೆ ಬದುಕ್ತಾನೆ ಇರ್ಲಿಲ್ಲ ಅಂತ ತುಂಬಾ ಇದು ಮಾಡಿದ್ರು. ಆಮೇಲೆ ಅಲ್ಲೇ ಮಾತಾಡ್ಬಿಟ್ಟು ಮಾಡ್ಬಿಡ್ತೀನಿ ಇಂದಿರಾ ಗಾಂಧಿ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಇದೆ ಕೇರ್ ಮಾಡೋದು. ಆಮೇಲೆ ನನ್ಗೆ ಅನ್ಸ್ತು, ಆಮೇಲೆ ಜ್ಯೋತಿಷಿ ಅವರೆಲ್ಲ ಹೇಳ್ಬಿಟ್ಟಿದ್ರು ಅಂತ 12 ವರ್ಷ ಆಯ್ತು ಇವಾಗ 36 ವರ್ಷ, 2-3 ಜನ ಜ್ಯೋತಿಷಿ ಆಗೋದಿಲ್ಲ, ಬದುಕದೇ ಇಲ್ಲ, ಅವ್ರಿಗೆ ಆಯ್ತೆ ಅಷ್ಟು ಏನೋ ಗಾಡ್ ಗಿಫ್ಟ್. ಅದಕ್ಕೋಸ್ಕರ ನಾನು ಅದಕ್ಕೆ ಏನಾದ್ರು ಪಬ್ಲಿಕ್ ಮಾಡಿ ಆರೋಗ್ಯ ಉಳಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿ 2006 ಸ್ಕೂಲಲ್ಲಿ ಅದ್ರ ಬಗ್ಗೆ ಥಿಂಕಿಂಗ್ ಮಾಡ್ಕೊಂಡು ಆರ್ಗೋಟಾಗಿ ಕಾಲೇಜಿಂದಲೇ ಸ್ಟಾರ್ಟ್ ಮಾಡಿ. ನೋಡಿ ವೀಕ್ಷಕರೇ, ಸೊ 12 ವರ್ಷ ಬದುಕ್ಬೋದು ಅಂತ ಅಂದ್ಬಿಟ್ಟು ಬಾಲ್ಯದಲ್ಲೇ ಗೊತ್ತಾದಾಗ ಸೊ ಅವ್ರ ಪೇರೆಂಟ್ಸಿನ ಮನಸ್ಥಿತಿ ಏನಾಗಿರ್ಬೋದು, ಸೊ ಎಷ್ಟು ಕುಗ್ಗೋಗಿರ್ತಾರೆ, ಆದ್ರೂ ಕೂಡ ಅವ್ರು ಏನೆಲ್ಲ ಭೇದಿಸ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಅಲ್ವಾ. ಸೊ ಇನ್ನು ಹೆಚ್ಚಿನ ಮಾಹಿತಿನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸೊ ಹೇಳಿ ಸರ್, ಸೊ ನಿಮ್ಗೆ ಆ ಬಾಲ್ಯದಲ್ಲಿ ಪ್ರತಿಯೊಬ್ಬರಿಗೂ ಟೀಚರ್ ಕೇಳಿರ್ತಾರೆ ಸರ್, ದೊಡ್ಡವರಾದ್ಮೇಲೆ ಏನಾಗ್ತೀರಾ, ಕೆಲವ್ರು ಹೇಳಿರ್ತಾರೆ ಪೊಲೀಸ್ ಆಗ್ತೀನಿ, ಲಾಯರ್ ಆಗ್ತೀನಿ, ಸೊ ಏರೋಪ್ಲೇನ್ ಓಡಿಸ್ತೀನಿ, ಆ ಲೆವೆಲ್ಗೆಲ್ಲ ಹೇಳ್ತಾ ಇರ್ತಾರೆ. ನೀವ್ ಆ ಟೈಮಲ್ಲಿ ಏನ್ ಹೇಳ್ತಾ ಇದ್ರಿ ಸರ್? ನಾನು ಆರ್ಮಿ ಆಗ್ಬೇಕು ಅಂತ ಓಕೆ, ತುಂಬಾ ಇಂಟ್ರೆಸ್ಟ್ ಇತ್ತು. ಅಂದ್ರೆ ನಾನು ಬಿಸಿ ಏಟ್ ಮಾಡ್ಕೊಳ್ಳೋದ್ರಿಂದ ನಾನು ಹೋಗಕ್ಕಾಗ್ಲಿಲ್ಲ. ಆಮೇಲೆ ತಂದೆಯವರು ಇದೊಂದ್ಮೇಲೆ ಅದಕ್ಕೆ ಪೊಲಿಟಿಕ್ಸ್ ಅಂದ್ರೆ ಸ್ವಲ್ಪ ನನ್ಗೆ ತುಂಬಾ ಇದಾಗುತ್ತೆ. ಯಾಕಂದ್ರೆ ಅವ್ರದೊಂಥರ ದುರಾಂಕಾರ ಜಾಸ್ತಿ ಇರುತ್ತೆ, ಏನೇ ಆಗ್ಲಿ ಅದಕ್ಕೋಸ್ಕರ ಅವ್ರು ಕಮ್ಮಿ ಮಾಡ್ಕೊಳ್ಬೇಕು. ಅದರಿಂದ ನಮ್ಗೆ ಅವರಿಂದ ಒಂದು ಬೇಜಾರಾಗ್ತಾ ಇದೆ. ಸರ್, ನೀವು ಆರ್ಮಿನೇ ಏನಕ್ಕೆ ಚೂಸ್ ಮಾಡಿದ್ರಿ ಬಾಲ್ಯದಲ್ಲಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಆರ್ಮಿ ಅಂತ ಅಂದ್ಮೇಲೆ ಒಂಥರ ದೇವ್ರಿದ್ದಂಗೆ ಅವರೆಲ್ಲ. ಯಾಕಂದ್ರೆ ಅವ್ರ ಪ್ರಾಣನೇ ಕೊಟ್ಟಿ ಅಷ್ಟು ಚಳಿ, ಅಷ್ಟು ಬಿಸಿಲು, ಅವ್ರ ಜೀವಕ್ಕೆ ಗ್ಯಾರಂಟಿನೇ ಇದಲ್ಲ ಸರ್. ಅದಕ್ಕೋಸ್ಕರ ನಾನು ಸಮಾಜಕ್ಕೆ ಏನಾದ್ರು ಅಂದ್ರೆ ಜನಕ್ಕೆ ಇದು ಮಾಡ್ಬೇಕು ಅಂತ ಅವಾಗಿಂದಾನೇ ನನಗೆ ಆರ್ಮಿ ಆಗ್ಬೇಕು ತುಂಬಾ ಆಸೆ ಇತ್ತು. ಬಿಟ್ಟರನ್ನೇ ಹಲ್ವಾರು ಜನಕ್ಕೆ ನಾನು ಆರ್ಮಿಗೆ ಹೋಗ್ಬೇಕು, ದೇಶನ್ ಕಾಯ್ಬೇಕು ಅಂತ ಹಲ್ವಾರು ಜನಕ್ಕೆ ಆಸೆ ಇರುತ್ತೆ ಸರ್. ಸತ್ಯ. ಸೊ ಅಂತವ್ರಿಗೆಲ್ಲ ನೀವು ಏನ್ ಸಜೆಸ್ಟ್ ಮಾಡ್ಬೋದು ಸರ್ ನಿಮ್ ಪ್ರಕಾರ? ನಿಜವಾಗ್ಲು ಎಲ್ಲಾರು ಅಷ್ಟೇನೆ, ಎಲ್ಲಾರು ಕಳ್ಸಕ್ಕೆ ಫ್ಯಾಮಿಲಿಯಿಂದ ತುಂಬಾ ಬಾರ್ಡರ್ ಆಗ್ತಾರೆ. ಹೋಗ್ಲೇಬೇಡಿ, ಇದೊಬ್ಬ ಮಗ ಇಬ್ಬ, ಎಷ್ಟು ಮನೆಗೊಬ್ಬ ಮಗ ದೇಶಕ್ಕೊಬ್ಬ ಮಗ ಅಂತ ಇದೆಯಲ್ಲ, ಆತರ ನಾವ್ ಮಾಡ್ಬೇಕು. ಬೇರೆ ಧರ್ಮದವ್ರು ಮಾಡ್ತಿಲ್ಲ, ನಮ್ ಧರ್ಮದಲ್ಲಿ ನಾವ್ ಅದನ್ನ ರೂಢಿಸ್ಕೊಂಡು ಅದ್ 100% ಇದ್ರೆ 100% ಸದೃಢವಾಗಿರ್ತೀವಿ. ನಿಮ್ ತರನೇ ಇವಾಗ ಅವರು ಕೂಡ ಮಿಲಿಟರಿಗೆ ಹೋಗಕ್ ಆಗಿರಲ್ಲ ಅಂತ ಅನ್ಕೊಳ್ಳ. ಹೌದು. ಅವ್ರು ಬೇರೆ ಯಾವ ರೀತಿ ತೊಡಗಿಸ್ಕೊಳ್ಬೋದು ಸರ್ ದೇಶದ ಪ್ರೇಮದಲ್ಲಿ? ಏನಿಲ್ಲ ಸರ್, ಸಿಂಪಲ್. ಒಂದು ಜನಕ್ಕೆ ಆರೋಗ್ಯ ಯಾವ ತರ ಕಾಪಾಡಬೇಕು ಅನ್ನೋದಕ್ಕೆ ನ್ಯಾಚುರಲ್ ಆಗಿ ಇದು ಮಾಡ್ಬೇಕು. ಇದು ಇಂಗ್ಲಿಷ್ ಮೆಡಿಸಿನ್ಸ್ ತುಂಬಾ ಜನಕ್ಕೆ ಅಡಿಟ್ ಆಗ್ತಾ ಇದಾರೆ. ನಾವು ನ್ಯಾಚುರಲ್ ಆಹಾರದೇ ಔಷಧಿ ಮಾಡ್ಬೇಕು ಅಂತ ನಾನು ಗುರಿ ಇಟ್ಕೊಂಡಿರೋದು. ನಾನು ಅವಾಗಿಂದ ಪ್ರತಿಯೊಂದು ಆಹಾರನೂ ಸಿರಿಧಾನ್ಯಗಳಿಂದ ಆಗ್ಲಿ, ಮತ್ತೆ ಆಯುರ್ವೇದ ಇಂದ ಆಗ್ಲಿ, ಇದು ನಾನು 18 ವರ್ಷದಿಂದ ನಾನು ಸ್ಟಾರ್ಟ್ ಮಾಡೋದು. ಒಂದೇ ಒಂದು ಮಾತ್ರೆ ತಗೊಂಡಿದ್ದೆ, ಇಂಗ್ಲಿಷ್ ಮೆಡಿಸಿನ್. ಕರೋನಾದಲ್ಲಿ ಏನೋ ಒಂದು ಮಾತ್ರೆ ಅಂತ ಕೊಟ್ರು ಅಷ್ಟೇ. ನನಗೆ ನ್ಯಾಚುರಲ್ ಫುಡ್ ಅಲ್ಲೇ ನಾನು ಮಾಡ್ತೇನೆ. ನೋಡಿ, ಇವಾಗ ಏನಂತಂದ್ರೆ ಒಂದು ಗುರಿ ಅನ್ನೋದಿದ್ದು ಅದನ್ನ ಈಡೇರಿಸ್ಕೊಳಕ್ ಆಗಿಲ್ಲ ಅಂತಂದ್ರೆ ಬೇರೆ ರೀತಿನೂ ನಮ್ಮ ಗುರಿನ ಮುಟ್ಬೋದು ಅಂತ ಅಂದ್ಬಿಟ್ಟು ಸರ್ರು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಅವರ ಮೊದಲ ಸಮಾಜ ಕಾರ್ಯಕ್ರಮ ಯಾವ್ದಿತ್ತು, ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ನಿಮ್ದು ಫಸ್ಟ್ ಸೋಷಿಯಲ್ ಸರ್ವಿಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವು ತೊಡ್ಕೊಂಡಿದ್ದೀರಾ, ನಿಮ್ಗೊಂದು ಹ್ಯಾಪಿ ಮೂಮೆಂಟ್ ಆಗಿದೆ, ಸೊ ಅದರಿಂದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ನ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿ. ನಮ್ಮ ಉದ್ದೇಶ ಏನಂತ ಅಂದ್ರೆ ಪ್ರತಿದಿನನೂ ನ್ಯಾಚುರಲ್ ಆಗಿ ಹೆಲ್ತಿ ಥಿಂಗ್ಸ್ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಕೊಡ್ತಾ ಇದೀವಿ. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ BBMP ಕೆಲಸದವ್ರಾಗ್ಲಿ, ಹುಡುಗರು ಆಗ್ಲಿ, ಎಲ್ಲರಿಗೂ ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅವ್ರ ಹತ್ರ ದುಡ್ಡೇ ಇಸ್ಕೊಳ್ತಾ ಇಲ್ಲ, ಅದೊಂದು ಸೋಷಿಯಲ್ ಸರ್ವಿಸ್ ಕೊಡ್ತಾ ಇದೀವಿ. ಅದಕ್ಕಿಂತ ಮುಖ್ಯವಾಗಿ ಇವಾಗ ಮಕ್ಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ.
ಅದನ್ನ ನ್ಯಾಚುರಲ್ ಆಗಿ ಹೆಂಗ್ ಕ್ಯೂರ್ ಮಾಡ್ಬೇಕು ಅಂತ ನಾನು ರಿಸರ್ಚ್ ಮಾಡಿ ಆಯುರ್ವೇದಿಕ್ ಡಾಕ್ಟರ್ ಮತ್ತೆ ಡಯಟಿಷಿಯನ್ ನ್ಯೂಟ್ರಿಷನ್ ಡಾಕ್ಟರ್ಗಳ ಹತ್ರ ಎಲ್ಲ ಟ್ರೈನಿಂಗ್ ತಗೊಂಡು ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಏನೇನ್ ಹಾಕ್ಬೇಕು ಅಂತ ಸಂಜೆ 1000 ಲಡ್ಡು ಫ್ರೀ ಕೊಟ್ಟಿದ್ದೀನಿ. ಲೆಕ್ಕನೇ ಇಲ್ಲ, ನೀವು ನೋಡಿರ್ಬೋದು ಅದು ಎಷ್ಟೋ ಜನ ಲಡ್ಡು ಅಂತ. ಅದಕ್ಕೋಸ್ಕರ ಅದನ್ನ ಜೀವ ಉಳಿಸ್ಬೇಕು ಅಂತಾನೆ ಸಂಜೀವಿ ಲಡ್ಡು ಅಂತ ಮಾಡಿ ಈ ರಾಘವೇಂದ್ರ ಮಠದ ಹತ್ರ ಆಗ್ಲಿ, ಮತ್ತೆ ಇವಾಗ ಇದರಲ್ಲಿ ಬರ್ತಡೆ ಇವ್ರುಗಳು ಇರ್ತಾರಲ್ಲ ಅನಾಥಾಶ್ರಮಗಳಾಗ್ಲಿ, ಅಲ್ಲೆಲ್ಲ ನಾವು ಫ್ರೀ ಆಗಿ ಪಾರ್ಕ್ ಹತ್ರ ಆಗ್ಲಿ ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದೀವಿ. ಅದ್ರಲ್ಲಿ ಕಮರ್ಷಿಯಲ್ ಮೈಂಡೇ ಇಲ್ಲ, ಏನ್ ಕಾಸ್ಟ್ ಬರುತ್ತೆ ಅದ್ರಲ್ಲಿ ನನ್ನ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕೊಡ್ತಾ ಇದೀವಿ. ಅದೇ ನನ್ನ ಕಡೆಯಿಂದ ಸೇವೆ ಮಾಡ್ತಾ ಇದ್ದೀವಿ. ಸೊ ಹಲವಾರು ಆಪ್ಷನ್ಸ್ ಇದೆ ಇವಾಗ ಸಮಾಜದಲ್ಲಿ ಮೂವ್ ಆಗ್ಬೇಕು ಅಂತಂದ್ರೆ, ಏನೋ ಒಂದು ಫೇಮ್ಗೋಸ್ಕರ ಆಗಿರ್ಬೋದು, ಸೊ ಇಲ್ಲ ಅಂತಂದ್ರೆ ಅದರಿಂದ ಏನೋ ಒಂದು ಬೇರೆ ಲಾಭ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಡೇ ಮಾಡ್ತಾರೆ. ಹೌದು. ಸೊ ಈ ಹೆಲ್ತ್ ಓರಿಯೆಂಟೆಡ್ ಆಗಿ ನೀವು ಮೂವ್ ಮಾಡ್ತಿದ್ದೀರಲ್ಲ, ಅದು ಏನಕ್ಕೆ ಇವತ್ತಿನ ದಿವಸ ಇಂಪಾರ್ಟೆಂಟ್ ಆಗಿದೆ, ಪ್ರತಿಯೊಬ್ರು ನಿಮ್ ಜೊತೆ ಕೈ ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು ಏನಕ್ಕೋಸ್ಕರ ಕೇಳ್ಕೊಳ್ತೀವಿ? ಇವಾಗ ಯಾಕಂದ್ರೆ ಆರೋಗ್ಯ ಹಾಳಾಯ್ತು ಅಂದ್ರೆ ಜೀವ ಹೋದಾಗ್ಯಲ್ಲ, ಅದಕ್ಕೋಸ್ಕರ ಆರೋಗ್ಯ ಫಸ್ಟ್ ಸರ್. ಏನೇ ಆಗ್ಲಿ, ಎಷ್ಟೇ ಕೋಟಿ ಇರ್ಲಿ ಏನು ಯೂಸ್ ಇಲ್ಲ. ಯಾಕಂದ್ರೆ ಅದಕ್ಕೋಸ್ಕರ ಆರೋಗ್ಯ ಹೆಂಗ್ ಕಾಪಾಡ್ಕೋಬೇಕು ಅದ್ರ ಬಗ್ಗೆ ಏನೇನು ನಾವು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬೇಕು ಅನ್ನೋದೇನೆ ಒಂದು ಕಾನ್ಸೆಪ್ಟ್ ಇದೆ. ಮತ್ತೆ ನಮ್ಮ ವೀಕ್ಷಕರು ಕೂಡ ನೋಡಿದ್ದಾರೆ, ನಾನು ಕೂಡ ನೋಡಿದ್ದೀನಿ. ಸೊ ನೀವು ಪ್ರೊವೈಡ್ ಮಾಡ್ತಾ ಇರೋ ಲಡ್ಡುನಲ್ಲಿ ಏನ್ ಸರ್ ಮ್ಯಾಜಿಕ್ ಇದೆ? ಸರ್ ಇದ್ರಲ್ಲಿ ತುಂಬಾ ವಿಶೇಷತೆ ಏನೇನಿದೆ ಅಂತಂದ್ರೆ, ನಮ್ಮ ಆಯುರ್ವೇದದಲ್ಲಿ ಅಶ್ವಗಂಧ, ಅಗಸೆ ಬೀಜ, ಮತ್ತೆ ಅಮೃತ ಬಳ್ಳಿ, ಮತ್ತೆ ಇವಾಗ ಬಾರ್ಲಿ, ಪ್ಯೂರ್ ಬೆಲ್ಲ ಬೆಳಗಾಂದು, ಮತ್ತೆ ಇದ್ರದ್ದು ಕಡಲೆಕಾಯಿ ಬೀಜ, ಶೇಂಗಾದು, ಹುಬ್ಳಿದು, ಅದೆಲ್ಲ ತಗೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿ ಅದು ಓನ್ ಫಾರ್ಮುಲಾ ಇಂದಾನೆ ನಾವು ಮಾಡಿರೋದು. ಅದ್ರ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ 100% ರಿಸಲ್ಟ್ ಸಿಕ್ಕಿದೆ. ಎಷ್ಟೋ ಜನ ಕೇಳಿದ್ದಾರೆ ಹಾರ್ಟ್ ಪೇನ್ ಇದೆಲ್ಲ ನಮ್ಗೆ ಕಮ್ಮಿ ಆಗಿದೆ, ಯಾಕಂದ್ರೆ ನಾವು ಕೊಟ್ಟಿದ್ದೀವಲ್ಲ. ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ, ಲ್ಯಾಬ್ ಟೆಸ್ಟ್ ಆಗಿದೆ, ಲೈಸೆನ್ಸ್ ಇದೆ, ಯಾವುದೂ ಇದೆ. ಸೊ ಇವಾಗ ನೀವು ಈ ರೀತಿ ಪ್ರೊವೈಡ್ ಮಾಡೋವಾಗ ನಿಮ್ಮ ಹತ್ರ ಜನ ಡೈರೆಕ್ಟ್ ಆಗಿ ಶೇರ್ ಮಾಡಿರ್ತಾರಲ್ಲ ಸರ್ ಅವ್ರ ಎಕ್ಸ್ಪೀರಿಯನ್ಸ್, ಯಾವ್ದಾದ್ರು ಒಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ನ ನಮ್ಮ ಹತ್ರ ವೀಕ್ಷಕರಿಗೆ ಶೇರ್ ಮಾಡ್ಬೋದಾ? ಸರ್ ಹೌದು ಸರ್. ಒಂದು ಶುಗರ್ ಕಂಟ್ರೋಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗಿರೀಶ್ ಅಂತ ಹೆಸರು. ಜಸ್ಟ್ ಇವಾಗ ಒಂದು 2 months ಆಯ್ತು ಅವ್ರನ್ನ ಮೀಟ್ ಮಾಡಿ. ಮೈಸೂರು ವೆಂಕಟರಲ್ಲೇ ಸೂಪ್ ಕುಡಿಯೋದು. 6 ವರ್ಷದಿಂದನೂ ಅವ್ರಿಗೆ ಇಂಗ್ಲಿಷ್ ಮೆಡಿಷನ್ 350-400 ಇದ್ದವರು ನಮ್ಮ ನ್ಯಾಚುರಲ್ ಸೂಪ್ ಮಾಲ್ಟ್ ಇಂದಾನೆ ಅವ್ರಿಗೆ ಮಿನಿಮಮ್ ಒಂದು 110-120 ಆಗಿದೆ ಸರ್. ಅದೊಂದು ಸ್ಪೆಷಲ್ ನನಗಂತ ತುಂಬಾ ಇದಾಗುತ್ತೆ. ಆಯುರ್ವೇದ ಇದು ಎಲ್ಲ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಕೊಡುತ್ತೆ ಹಂಗೆ ಅಂತಾರಲ್ಲ, ಇದು 100% ನ್ಯಾಚುರಲ್ ರಿಸಲ್ಟ್ ಸಿಕ್ಕಿದೆ ಅಂತ ಕೇಳಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಆ ವಿಡಿಯೋ ಅವರು ಮಾತಾಡಿದ್ದಾರೆ ಖುಷಿಯಾಗಿ. ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗ್ಲಿ, ಹೊಟ್ಟೆ ಕೂತ್ಕೊಂಡಿರೋ ಗ್ಯಾಸ್ಟ್ರಿಕ್ ಅಲ್ಲಿ ಅಷ್ಟು ರಿಸಲ್ಟ್ ಬಂದಿದೆ ಸರ್. ಎಲ್ಲ ಸೂಪ್ ಅಲ್ಲಿ ಇಡೀ ಇಂಡಿಯಾದಲ್ಲೇ ಸರ್, ನೀವು ಎಷ್ಟೇ ಪಾರ್ಕ್ ಸೂಪ್ ನೋಡಿ ಅಲ್ಲಿ ನಾವು ಆಯುರ್ವೇದ ಇಂಗ್ರೀಡಿಯೆಂಟ್ಸ್ ನ ಕೊಡ್ತಾ ಇರೋದು ನಮ್ಮ ರಕ್ಷ ಇದ್ದಾನೆ. ಬರೀ ನಾರ್ಮಲ್ ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ಇವೆಲ್ಲ ಸೌತೆಕಾಯಿ ಜ್ಯೂಸ್ ಅದೆಲ್ಲ ಮಾಡ್ತಾ ಇದ್ದಾರೆ ಪಾರ್ಕ್ ಹತ್ರ. ನಮ್ದು ಆರೋಗ್ಯ ರಕ್ಷೆಯಿಂದ ಬಾಳೆಹಣ್ಣು ಸೂಪ್ ಜೊತೆಗೇನೆ, ಆಮೇಲೆ ಜೊತೆಗೆ ಸಿರಿಧಾನ್ಯ ಸೂಪು, ಬಾರ್ಲಿ ಸೂಪ್, ಅದ್ರ ಜೊತೆಗೇನೆ ನಿಮ್ಗೆ ಆಯುರ್ವೇದ ಹಾಕ್ಕೊಡ್ತೀವಿ. ಗ್ಯಾಸ್ಟ್ರಿಕ್ ಇರೋರಿಗೆ ಓಂಕಾಳು, ಮಂಡಿ ನೋವು ಇರೋರಿಗೆ ಹಾಳ್ವಿ, ಅಶ್ವಗಂಧ, ಶುಗರ್ ಇರೋರಿಗೆ ನೇರಳೆ ಬೀಜ, ಇದೆಲ್ಲ ಆ್ಯಡ್ ಮಾಡ್ಕೊಡ್ತೀವಿ ಸರ್. ಕೊಲೆಸ್ಟ್ರಾಲ್ಗೆ ತ್ರಿಫಲ, ಇವೆಲ್ಲ ಮೇನ್ ಕಾನ್ಸೆಪ್ಟ್ ಅಲ್ಲೇ ನಾವು ಕೊಡ್ತಾ ಇದ್ದೀವಿ. ಇದು ಸ್ಪೆಷಲ್. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಇವಾಗ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡು ಮುಂದುವರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಸರ್, ಇದಕ್ಕೆಲ್ಲ ವರಮಾನ ಎಲ್ಲಿಂದ ಬರ್ತಾ ಇದೆ ಸರ್? ಸರ್ ನಾವು ಹೇಳ್ತಾ ಇದ್ದೀನಿಲ್ಲ, ಇವಾಗ KGF ಪ್ರಾಪರ್ಟೀಸ್ ಅಂತ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಒಂದು ಬಿಸ್ನೆಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಒಂದು ಸರ್ವಿಸ್ ಮೈಂಡ್ ಅಲ್ಲೇ ಇರುತ್ತೆ ನಮಗೆ. ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳೆಲ್ಲ ಬಲ್ಕಲ್ಲೂ ಕೊಡ್ತಾ ಇದ್ದೀವಿ. ಅದರಲ್ಲೂ ಒಂದು ಸ್ವಲ್ಪ ಇನ್ಕಮ್ ಬರ್ತಾ ಇದೆ. ಜನಕ್ಕೆ ನಾವು ಕಡಿಮೆ ರೇಟಲ್ಲೇ ಕೊಡ್ತೀವಿ. ಅಂತಂದ್ರೆ ರಿಯಲ್ ಎಸ್ಟೇಟ್ ಸರ್? ರಿಯಲ್ ಎಸ್ಟೇಟ್ ಸರ್, ತುಂಬಾ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ದೊಡ್ಡವರೆಲ್ಲ ಆರೋಗ್ಯ ರಕ್ಷಣದಲ್ಲಿ ಇದ್ದಾಗ ನಾವು ಫುಡ್ ಬಗ್ಗೆ ಅಷ್ಟೊಂದು ಕೇರ್ ಮಾಡಿದೆ. ಬರೀ 5 ನಿಮಿಷ ಮಾತಾಡೋಕೆ ಹಿಂದೆ ಮುಂದೆ ನೋಡಿದ್ರು ಇವಾಗ ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ 1 hour 2 hour ಮಾತಾಡ್ತಾರೆ. ಫೋನಲ್ಲಾಗ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಕೇಳಿ 1000 ಕೋಟಿಗೆ ದುಡ್ಡು ಇರೋರು ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಅಲ್ಲ ಹೇಳಿದ್ದು ಅದು ರಿಯಲಿಸ್ಟಿಕ್ ಪವರ್ ಸರ್. ಸೊ ಇವಾಗ ಒಂದು ಲೈಫ್ ಅಂತ ಅಂದ್ಮೇಲೆ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಹೇಳಿ? ಒಂದು ಆಹಾರ, ಒಂದು ಸೂರು. ಸೊ 2 ಕಡೆನೂ ಸರ್ ಅವ್ರು ಇದ್ದಾರೆ. ಸೊ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ 2 ಸಿಗುತ್ತೆ ಅಂತ ಆಯ್ತು ಅಲ್ವಾ ಸರ್?
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಸೊ ಇವಾಗ ಇಷ್ಟೆಲ್ಲ ಮಾಡ್ತಾ ಇದೀರಲ್ವಾ ಸರ್, ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ? ಸರ್ ಇವಾಗ ನನ್ ಬೇಡ ಅಂದ್ರು ನಾನು ಇವಾಗ ಒಂದು 500 ಲಡ್ಡು ಸ್ಪಾನ್ಸರ್ ಮಾಡಿದೆ ರಾಘವೇಂದ್ರ ಮಠದ ಈ ತರ ಗೆಸ್ಟ್ ಆಗಿ ಬನ್ನಿ ಅಂತ ಚಿಲುಮೆ ರವಿ ಅಂತ ಇದ್ದಾರೆ. ಓಕೆ. ಅವರು ಬೇಡ ಅಂದ್ರು 2-3 ಸಲ ಹೇಳಿದೆ. ನನ್ನ ಇದನ್ನು ಇದು ಮಾಡಿದೆ ಡೈರೆಕ್ಟ್ ನನ್ನ ಅಕೌಂಟ್ಗೆ 10,000 rupees ಆಗಿದ್ದಾರೆ. ಅದು ಏನ್ ಖರ್ಚು ಇದೆ ಫಸ್ಟ್ ಅದೇನೋ ರಾಘವೇಂದ್ರ ಸ್ವಾಮಿ ಕೃಪೆನೇ ಏನೋ. ಮುಂಚೆ ಎಲ್ಲ ನಾನು ಒಬ್ನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಈ ತರ ಕೇಳೋದಕ್ಕೆ ನನ್ಗೊಂಥರ, ಯಾಕಂದ್ರೆ ಈ ಎಷ್ಟೋ ಜನ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಏನೋ ಸ್ಪಾನ್ಸರ್ ಕೇಳೋದಕ್ಕೆ. ಇವರು ಚಿಲುಮೆ ರವಿ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖುಷಿ ಆಯ್ತು. ಓಕೆ. ಸೊ ವೀಕ್ಷಕರೇ, ನೀವು ಕೂಡ ಸರ್ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಮತ್ತೆ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ನಿಮ್ಗೂ ಒಂದು ಇನ್ಸ್ಪಿರೇಷನ್ ಅಂತ ಇರ್ಬೇಕಲ್ವ ಸರ್? ಸೊ ನಿಮ್ಗೆ ರಿಯಲ್ ಆಗಿ ಯಾರು ಸರ್ ಇನ್ಸ್ಪಿರೇಷನ್? ಆದಿಚುಂಚನಗಿರಿ ಮಠ, ರಾಘವೇಂದ್ರ ಸ್ವಾಮಿಗಳು, ಶಿವಕುಮಾರ ಸ್ವಾಮಿ, ಕೆಂಪೇಗೌಡರು ನೋಡ್ತಾ ಇದೀವಲ್ಲ ಸರ್. ಕೆಂಪೇಗೌಡರು ಎಲ್ಲರೂ ಬದುಕ್ಲಿ. ಬೆಂಗಳೂರು ಅಂತ ಅಂದ್ಮೇಲೆ ಬರೀ ಗೌಡ್ರು ಅಂತಾನೆ ಜಾತಿ ಧರ್ಮ ಯಾವ್ದು ನೋಡದೆ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಅಂತಾನೆ ಮಾಡಿದ್ರು. ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ನನಗೆ. ಕೇಳೋದಕ್ಕೇನೆ ಮೈ ಜುಮ್ ಅಂತ ಇದೆ. ಸೊ ಇದೇ ತರ ನಿಮ್ದೇನಂತಂದ್ರೆ ಇನ್ನೂ ಒಂದ್ 40-50 ವರ್ಷ ಆರಾಮಾಗಿ ನೀವು ಇದನ್ನ ಇನ್ನ ದೊಡ್ಡ ಲೆವೆಲ್ಗೆ ತಗೊಂಡೋಗ್ಲಿ ಸರ್. ಇವಾಗ 1000 ಜನಕ್ಕೆ ಮುಟ್ತಾ ಇದೆ, ಇದು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಇವಾಗ ಮುಂದಿನ ಗುರಿ ಏನು ಸರ್ ನಿಮ್ದು? ಅವಾಗಿಂದನೂ ಅಷ್ಟೇ, ನಾನು ಕಾಲೇಜಿಂದ ಹೋಗ್ಬೇಕಾದ್ರೆ 100 ಜನ ಎಂಪ್ಲಾಯ್ಸ್ ನಾನು ಫ್ರೀ ಆಗಿ ಕೊಡಿದ್ವಿ. ಯಾವ್ದಾರ ಇದು ಮಾಡ್ತಾರೆ ಎಷ್ಟೋ ಜನಕ್ಕೆ. ಮತ್ತೆ ನಮ್ಮ ಆರ್ಗ್ಯಾನಿಕ್ ಬಿಸ್ನೆಸ್ ಅನ್ನು ಅಷ್ಟೇನೆ ಎಲ್ಲ ಗೈಡ್ ಮಾಡಿದೀನಿ. ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಲಿ ಇರುವಂತ ಆರ್ಗ್ಯಾನಿಕ್ ಅಂತಾನೆ ಗೊತ್ತಿರ್ಲಿಲ್ಲ. ಸಾಫ್ಟ್ವೇರ್ ಕಂಪ್ನಿಲಿ ಬಂದು ಬೆಳೆದಿದ್ದಾರೆ, ಸ್ವಂತ ಮನೆ ತಗೊಂಡಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಲೈಫ್ ತುಂಬಾ ಚೆನ್ನಾಗಿದೆ. ನನ್ನ ಉದ್ದೇಶ ಆತರ ಒಂದು ಕಿಂಗ್ ಮೇಕರ್ ಆಗೋದು ತುಂಬಾ ಇಷ್ಟ. ಅದಕ್ಕೆ ಲಕ್ಕಿ ಸಂತೋಷ ಅಂತ ಕರೀತಾರೆ. ಅದಕ್ಕೋಸ್ಕರ ನನ್ನ ಉದ್ದೇಶ ನಾನು ಅಂತ ಬೆಳೆಯೋದಲ್ಲ, ಎಲ್ರನ್ನೂ ಬೆಳೆಸ್ಬೇಕನ್ನೋದೇ ನನ್ ಗುರಿ. ತುಂಬಾ ಜನ ಪಾರ್ಕ್ ಹತ್ರ ಹೋಗಿ, ನೀವು ಮಲ್ಲೇಶ್ವರಂ ಪಾರ್ಕ್ ಹೋಗಿ, ಜಿಂಕೆ ಪಾರ್ಕ್ ಹತ್ರ ಹೋಗಿ, ವಿಜಯನಗರ ಪಾರ್ಕ್ ಹತ್ರ ಹೋಗಿ, ಲಾಲ್ಬಾಗ್ ಹತ್ರ ಹೋಗಿ ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಲೈಫ್ ನಡೆಸ್ತಾ ಇದ್ದಾರೆ, ಇದು ಇದೇ ರೀತಿ ಸಾಕ್ತಾ ಹೋಗ್ಲಿ ಸರ್. ಇದೇ ತರ ನಿಮ್ ತರನೇ ನಿಮ್ಮನ್ನ ಇನ್ಸ್ಪೈರ್ ಆಗಿ ತಗೊಂಡು ನಿಮ್ ದಾರಿನ ನಡ್ಕೊಂಡ್ ಬರ್ಬೇಕು ಅಂತ ನಮ್ಮ ಯುವ ಜನತೆ ಇದ್ರೆ ಅವ್ರಿಗೆ ನೀವ್ ಏನ್ ಹೇಳ್ತೀರ ಸರ್? ಎನಿ ಟೈಮ್ ನನ್ನ ನಂಬರ್ ಬೇಕಾದ್ರೆ ಕೊಡಿ ಅವ್ರಿಗೆ. ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರಿಗೆ ನಾಲೆಜ್ ಬೇಕು ಅಂತ ನಾನು ಕನ್ಸಲ್ಟೇಷನ್ ಮಾಡ್ತೀನಿ. ಓಕೆ. ಅಬೌಟ್ ದಿ ಸೋಷಿಯಲ್ ಸರ್ವಿಸ್ ಸರ್? ಸೋಷಿಯಲ್ ಸರ್ವಿಸ್ ಅಷ್ಟೇ ಸರ್, ಜೊತೆಗೆ ಬರ್ಲಿ, ಇನ್ವೆಸ್ಟ್ಮೆಂಟ್ ವಾಲಂಟಿಯರ್ಸ್ ಆಗಿ ಬರ್ಲಿ. ನಾನು ಸ್ವಲ್ಪ ಜೊತೆಲೆ ಅವ್ರಿಗೂ ಗೈಡ್ ಬರುತ್ತೆ. ಬಿಸ್ನೆಸ್ ಅವ್ರಿಗೂ ಇನ್ಕಮ್ ಬಂತು ಅಂದ್ರೆ ಅವ್ರಿಗೂ ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಅನ್ಸುತ್ತೆ. 100% ಮಾಡೇ ಮಾಡ್ತಾರೆ. ಸೊ ಒಳ್ಳೆ ಇನ್ಕಮ್ ಜೊತೆಗೆ ಸಮಾಜದ ಬಗ್ಗೆ ಒಳ್ಳೆ ಕೇರಿಂಗು ಮಾಡ್ಬೋದು. ಆ ತರ ಯಾರೇ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸರ್ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಏನಂತಂದ್ರೆ ಇಷ್ಟೊತ್ತು ನನ್ನ ಜೊತೆ ಕುತ್ಕೊಂಡು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ಇದೇ ತರ ಈ ಕಾರ್ಯಕ್ರಮದಲ್ಲಿ ಸೊ ಯಾರೆಲ್ಲ ಸಮಾಜಕ್ಕೋಸ್ಕರ ಸೇವೆ ಮಾಡ್ತಿದಾರೋ ಅವ್ರನ್ನೆಲ್ಲ ನಾವು ಪರಿಚಯ ಮಾಡಿಸ್ತೀವಿ. ಸೊ ನಿಮ್ಗೆ ಇನ್ಸ್ಪೈರಿಂಗ್ ಆಗಿರುತ್ತೆ. ನಾಳೆ ದಿವಸ ನೀವು ಕೂಡ ಈ ಸೀಟಲ್ಲಿ ಕುತ್ಕೊಬೇಕು ಅಂತ ಅಂದ್ಬಿಟ್ಟು ಇವತ್ತೇ ಡಿಸೈಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನಾಳೆ ನೀವು ಇಲ್ಲಿ ಕುತ್ಕೊಳ್ತೀರಾ. ನಾವು ನಿಮ್ಮನ್ನ ಪರಿಚಯ ಮಾಡಿಸ್ತೀವಿ.